ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಡವರು ಅಂದ್ರೆ ಬಿಟ್ಟಿಗೆ ಬಿದ್ದಿದ್ದಾರಾ? ನಮಗೆ ನ್ಯಾಯ ಬೇಕು, ಸರಿಯಾಗಿ ಚಿಕಿತ್ಸೆ ಕೊಡೋಕೆ ಆಗಲ್ಲ ಅಂದ್ರೆ ಹೇಗೆ ಅಂತ ಮೃತ ಸುಮಯ್ಯ ಪತಿ ಜಿ ಕನ್ನಡ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆಯ ನಂತರ ನೀಡಲಾಗಿದ್ದ ಐವಿ ದ್ರಾವಣದಿಂದಾಗಿ 4 ಬಾಣಂತಿಯರು ಕೆಲ ದಿನಗಳ ಹಿಂದೆ ಅಷ್ಟೇ ಮೃತಪಟ್ಟಿದ್ರು. ಇನ್ನು ಇವತ್ತು ಬೆಳಗ್ಗೆ ಮತ್ತೋರ್ವ ಬಾಣಂತಿ ಸುಮಯ್ಯ ಎಂಬ ಬಾಣಂತಿ ಮೃತಪಡ್ತಾರೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಯ್ಯ ಪತಿ ಬಡವರು ಅಂದ್ರೆ ಬಿಟ್ಟಿಗೆ ಬಿದ್ದಿದ್ದಾರಾ? ನಮಗೆ ನ್ಯಾಯ ಬೇಕು, ಸರಿಯಾಗಿ ಚಿಕಿತ್ಸೆ ಕೊಡೋಕೆ ಆಗಲ್ಲ ಅಂತಂದ್ರೆ ಹೇಗೆ? ನಮಗೆ ರಾಜ್ಯ ಸರ್ಕಾರದಿಂದ ಪರಿಹಾರ ಕೊಡಬೇಕು. ಈ ಸ್ಥಿತಿ ಬೇರೆ ಯಾರಿಗೂ ಬರ್ದೇ ಇರೋ ರೀತಿ ನೋಡಿಕೊಳ್ಳಬೇಕು ಅಂತ ಮೃತ ಸುಮಯ್ಯ ಪತಿ ಜಿ ಕನ್ನಡ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗಾದಂತಹ ಪರಿಸ್ಥಿತಿ ಬೇರೆ ಯಾರಿಗೂ ಕೂಡ ಆಗಬಾರ್ದು, ಈ ಸ್ಥಿತಿ ಯಾರಿಗೂ ಕೂಡ ಬರಬಾರ್ದು. ಹಾಗೆ ರಾಜ್ಯ ಸರ್ಕಾರದಿಂದ ಪರಿಹಾರವನ್ನ ಕೊಡಬೇಕು ಅಂತ ಇದೇ ಸಂದರ್ಭದಲ್ಲಿ ಮೃತ ಸುಮಯ್ಯ ಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಡ್ಮಿಟ್ ಆಗಿದ್ವಿ, ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ತಿಂಗಳ ಅಲ್ಲೇ ತೋರಿಸ್ತಾ ಇದ್ವಿ ನಾವು. ಸಿಜರಿಂಗ್ ಮಾಡಿ ಮಗು ಏನೋ ಆರಾಮಾಗಿ ಡೆಲಿವರಿ ಆಯಿತು. ಆಮೇಲೆ ಹೋಗ್ತಾ ಹೆಂಗೆ ಬೆಳಗ್ಗೆ ಆಗ್ತಾ ಇದು ಲಂಗ್ಸಲ್ಲಿ ನೀರು ತುಂಬ್ಕೊಳ್ಳೋದು, ಕಿಡ್ನಿ ಫಂಕ್ಷನ್ ಮಾಡಲಿಲ್ಲ ಥರ ಇದಾಗೋದು, ಆ ಥರ ಎಲ್ಲ ಆಗ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ ಅಂದರೆ ಇದೇನೋ ಮೆಡಿಸನ್ ಇನ್ಫೆಕ್ಷನಿಂದ ಒಂದು 13 ಜನಕ್ಕೆ ಈ ಥರ ಆಗಿದೆ, ಸೇಮ್ ಪ್ರಾಬ್ಲಮ್ಮು. ಅದರಲ್ಲಿ ಭಾಳ ಜನ ಡೆತ್ ಆಗಿದ್ದಾರೆ. ಆಮೇಲೆ ನಮ್ಮ ವೈಫು ಸತಿಗೂ ನಿನ್ನೆ ಡೆತ್ ಆಗಿದ್ದಾರೆ. ನಾವು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ವಿ, ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ತಿಂಗಳ ಅಲ್ಲೇ ತೋರಿಸ್ತಾ ಇದ್ವಿ ನಾವು. ಸಿಜರಿಂಗ್ ಮಾಡಿ ಮಗು ಏನೋ ಆರಾಮಾಗಿ ಡೆಲಿವರಿ ಆಯಿತು. ಆಮೇಲೆ ಹೋಗ್ತಾ ಹೆಂಗೆ ಬೆಳಗ್ಗೆ ಆಗ್ತಾ ಇದು ಲಂಗ್ಸಲ್ಲಿ ನೀರು ತುಂಬ್ಕೊಳ್ಳೋದು, ಕಿಡ್ನಿ ಫಂಕ್ಷನ್ ಮಾಡಲಿಲ್ಲ ಥರ ಇದಾಗೋದು, ಆ ಥರ ಎಲ್ಲ ಆಗ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ ಅಂದರೆ ಇದೇನೋ ಮೆಡಿಸನ್ ಇನ್ಫೆಕ್ಷನಿಂದ ಒಂದು 13 ಜನಕ್ಕೆ ಈ ಥರ ಆಗಿದೆ, ಸೇಮ್ ಪ್ರಾಬ್ಲಮ್ಮು. ಅದರಲ್ಲಿ ಭಾಳ ಜನ ಡೆತ್ ಆಗಿದ್ದಾರೆ. ಇಲ್ಲಿಂದ ಅವರು 9 ತಿಂಗಳಿಗೆ ಬಿದ್ದಾಗ ಹೋದ್ರು ಸರ್. ಹೋದ್ಮೇಲೆ ಅಲ್ಲಿ ಮಾರನೇ ದಿವಸನೇ ನೋವು ಅದ್ದವೆ. ಅವರು ಹೋದ ತಕ್ಷಣಕ್ಕೆ ನೀರು ಹೋಗಿದೆ, ತಲಪಟ್ಲು ನೀರು ಅಂತ ಗೋಸ್ ಆಸ್ಪತ್ರೆಗೆ ಆಂಬುಲೆನ್ಸ್ ತರಿಸಿ ಹೋಗಿದ್ದಾರೆ. ಅವು ಹೋದಾಗ ಅಲ್ಲಿ ಮಧ್ಯರಾತ್ರಿ 1 ಗಂಟೆ. ಇವರು ಹೋದಾಗ ಯಾರು ಜಾಸ್ತಿ ಇಲ್ಲ, ಇವರೇ 4 ಮಂದಿ, ಅತ್ತೆ, ಅಳಿಯ, ಮಗಳು, ಇನ್ನೊಬ್ಬ ಮಗಳು ಹೋಗಿದ್ದಾರೆ. ಅಲ್ಲಿ ಹೋದಲ್ಲಿ ಅವರು ನರ್ಸ್ಗಳು ಎಲ್ಲ ಇಂಜೆಕ್ಷನ್ ಮಾಡಿ ಎಲ್ಲರಿಗೂ ಬೆಡ್ಡಿಗೆ ಹಾಕಿದ್ದಾರೆ. ಹಾಕಿದ್ಮೇಲೆ ಅದನ್ನು ಆಪ್ರೇಷನ್ ಮಾಡಿದ್ದು ತಡಿಲ್ಲ, ಕೂಸನ್ನು ತೆಗೆದಿದ್ದು ತಡಿಲ್ಲ, ಹಾಕ್ಯಾರ. ಅವರು ಹೆಂಗಂಗೆ ಅವರು ಟೈಮ್ ಹೋಗತ್ತು ಹಂಗಂಗೆ ಅವರಿಗೆ ತೀರಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.